ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತಿರಲ್ಲ, ಒಮ್ಮೆ ಸುದ್ದಿ ನೋಡಿ. ಈ ಜೊಮ್ಯಾಟೋ ವೇರ್ ಹೌಸ್ನಲ್ಲಿ ಏನೇನೆಲ್ಲ ಸಿಕ್ಕಿದೆ ಗೊತ್ತಾ? ಏನ್ರಿ ಇದು ಕತೆ ಈ ಜೊಮ್ಯಾಟೋ ಅವ್ರದ್ದು? ಎಸ್ ವೀಕ್ಷಕರೇ, ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತಿರಲ್ಲ, ಒಮ್ಮೆ ಈ ಸುದ್ದಿಯನ್ನ ನೋಡಿ. ಜೊಮ್ಯಾಟೋ ವೇರ್ ಹೌಸ್ನಲ್ಲಿ ಏನೇನೆಲ್ಲ ಸಿಕ್ಕಿದೆ ಗೊತ್ತಾ? ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ಇಂಥದ್ದನ್ನ ಜೊಮ್ಯಾಟೋ ಇಂದ ಕಳಿಸ್ತಾರ ಅಂತ ಹೇಳಿ. ಆಹಾರ ಅಧಿಕಾರಿಗಳ ತಪಾಸಣೆ ವೇಳೆ ಲೋಪದೋಷಗಳು ಪತ್ತೆ ಆಗಿದ್ದಾವೆ. ಸಕಾಲವರದಲ್ಲಿರುವ ಜೊಮ್ಯಾಟೋ ಹೈಪರ್ ಏನಿದೆಯಲ್ಲ ಗೋಡನ್ನಲ್ಲಿ, ಹೈಪರ್ ಪ್ಯಾರ್ ಗೋಡನ್ ಅಂತ ಹೇಳಿ, ಅಲ್ಲಿ ಏನೇನೆಲ್ಲ ಸಿಕ್ಕಿದೆ ಗೊತ್ತಾ? 146 ಕೆಜಿ ಚಿಕನ್ ಮಾಂಸಕ್ಕೆ FSSAI ಪರವಾನಗಿ ಸಂಖ್ಯೆ ಇಲ್ವಂತೆ. 40 ಕೆಜಿ ಬೆಳ್ಳುಳ್ಳಿ ಪೇಸ್ಟ್ಗೆ ಅದಕ್ಕೂ ಕೂಡ ಪರವಾನಗಿ ಇಲ್ಲ, FSSAI ಇದು. 300 ಕೆಜಿ ಪ್ಯಾಕೆಡ್ ಅಕ್ಕಿ ಏನು ಮಿಸ್ಲೇಬಲಿಂಗ್ ಆಗಿರೋದು ಪತ್ತೆಯಾಗಿದೆ. 20 ಕೆಜಿ ಮಿಸ್ಲೇಬಲಿಂಗ್ ಆಗಿರುವ ಡ್ರೈ ಫ್ರೂಟ್ಸ್ ಪತ್ತೆಯಾಗಿದೆ. ಕೋಲ್ಡ್ ಸ್ಟೋರೇಜ್ ಇಲ್ಲದ 10 ಉಪ್ಪಿನಕಾಯಿ ಪತ್ತೆಯಾಗಿದ್ದಾವೆ. 15 ಕೆಜಿ ಮಿಸ್ಲೇಬಲಿಂಗ್ ಆಗಿರುವ ಮಸಾಲಾ ಪದಾರ್ಥಗಳು ಪತ್ತೆಯಾಗಿದ್ದಾವೆ. ಪರೀಕ್ಷೆ ಮಾಡಲು ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳು. ಒಟ್ಟು 40 ಮಾದರಿಗಳ ಸ್ಯಾಂಪಲ್ ಸಂಗ್ರಹ ಅಧಿಕಾರಿಗಳು ಮಾಡಿದ್ದಾರೆ. ಜೊಮ್ಯಾಟೋ ಹೈಪರ್ ಪ್ಯಾರಾಗೆ ಅಧಿಕಾರಿಗಳಿಂದ ನೋಟಿಸ್ ಜಾರಿಯಾಗಿದೆ. ವೀಕ್ಷಕರೇ ನೋಡಿ, ಇವರು ಏನ್ರಿ ಇವು ಮಿಸ್ಲೇಬಲಿಂಗು, ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಇರೋದು, ಪರವಾನಗಿ ಇಲ್ಲದೆ ಇರೋವು, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವ್ರು ಜೊಮ್ಯಾಟೋದವ್ರು ಗೊತ್ತಾಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಈ ರೀತಿ ಆಹಾರದಲ್ಲಿ ಅಧಿಕಾರಿಗಳು ಯಾವಾಗ ಕಣ್ಣಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಸುರಕ್ಷಿತವಾಗಿದೆಯೋ ಇಲ್ವೋ ಅಂತ ಹೇಳಿ, ಅವಾಗ ಒಂದೊಂದಾಗಿ ಹೊರಗಡೆ ಬರ್ತಿದ್ದಾಗ ಇವರು ಜನಗಳಿಗೆ ಕೊಡ್ತಾ ಇರೋದೇನು ಇವರು ಅಂತೇಳಿ ಗೊತ್ತಾಗ್ತಾ ಇಲ್ಲ. ನೀವು ಸುರಕ್ಷಿತವಾದ ಆಹಾರ ಕೊಡ್ತಾ ಇದ್ದೀರೋ, ವಿಷ ಕೊಡ್ತಾ ಇದ್ದೀರೋ, ಅದನ್ನು ತಿಂದರೆ ಹೇಗ್ರಿ ಬದುಕೋದು? ಆ ಒಂದು ಪರವಾನಗಿ ಇಲ್ಲ, ಕೋಲ್ಡ್ ಸ್ಟೋರೇಜಲ್ಲಿ ಇರೋದಿಲ್ಲ, ಇನ್ನು ಹಲವು ಸಮಸ್ಯೆಗಳಿರ್ತಾವೆ. ಸೊ ಇವೆಲ್ಲ ಅದರಿಂದ ತಯಾರಿ ಮಾಡಿದ ಪದಾರ್ಥವನ್ನ ಅಥವಾ ಆಹಾರವನ್ನ ನೀವು ಜನಗಳಿಗೆ ಸಪ್ಲೈ ಮಾಡ್ತೀರಿ ಅಂತ ಹೇಳಿದ್ರೆ, ಈ ಜನಗಳಿಗೆ ಕೊಡ್ತಾ ಇರೋದಾದ್ರೂ ಏನು? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಅಧಿಕಾರಿಗಳು ದಾಳಿ ಮಾಡಿದಾಗ ಇಂಥದ್ದೊಂದು ವಿಚಾರ ಹೊರಬಿದ್ದಿರ್ತಕ್ಕಂಥದ್ದು. ಒಟ್ಟು 40 ಮಾದರಿಗಳ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಅಂದರೆ 40 ಮಾದರಿಗಳಿಗೂ ಕೂಡ ಕರೆಕ್ಟ್ ಆಗಿರತಕ್ಕಂಥ ಪರವಾನಗಿಗೆ ಅದು ಆಹಾರ ತಯಾರಿ ಮಾಡೋದಕ್ಕೆ ಅಥವಾ ಆಹಾರವನ್ನು ಸ್ವೀಕರಿಸೋದಕ್ಕೆ ಅದು ಸೂಕ್ತವಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೂ ಗೊತ್ತಾಗ್ತಾ ಇದೆ. ಅದನ್ನು ಸ್ಯಾಂಪಲ್ಗೆ ಕಳಿಸಿದ್ದಾರೆ. ಸೊ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು ಜೊಮ್ಯಾಟೋ ಹೈಪರ್ ಪ್ಯಾರಾಗೆ. ಸೊ ನೀವು ಗಮನಿಸ್ತಾ ಇದ್ದೀರಿ, ಅಧಿಕಾರಿಗಳ ನೋಟಿಸ್ ಕೂಡ ಗಮನಿಸ್ತಾ ಇದ್ದೀರಿ. ಎಸ್ ವೀಕ್ಷಕರೇ ನೋಡಿ, ಈ ಜೊಮ್ಯಾಟೋ ಮಾಡುವ ಕೆಲಸಗಳು ಜನಗಳಿಗೆ ನೇರವಾಗಿ ವಿಷವನ್ನೇ ಇವರು ಸಾಗಿಸ್ತಾ ಇದ್ದಾರೆ. ಎಸ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ವಿನೋದ್ ನೋಡಿ, ಜೊಮ್ಯಾಟೋ ಮೇಲೆ ಏನು ದಾಳಿ ಮಾಡಿದಾಗ ವೇರ್ ಹೌಸ್ನಲ್ಲಿ ಎಂತೆಂಥ ಪದಾರ್ಥಗಳು ಪತ್ತೆ ರೀ, ಪರವಾನಗಿ ಇಲ್ಲ, ಕೆಲವುದಕ್ಕೆ ಕೋಲ್ಡ್ ಸ್ಟೋರೇಜ್ ಇಲ್ಲ, ಇವೆಲ್ಲವನ್ನ ಇಟ್ಕೊಂಡು ಅದರಿಂದ ರೆಡಿ ಮಾಡಿದ ಆಹಾರವನ್ನು ಇವರು ಗ್ರಾಹಕರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಗ್ರಾಹಕರ ಸ್ಥಿತಿ ಏನು ಅಂತ ಹೇಳಿ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ವಿನೋದ್? ಮಹಾದೇವ್ ದಿಗ್ಗಾವ್, ಈ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕಳೆದ 2 ದಿನಗಳಿಂದ ಈ ಆ್ಯಪ್ ಆಧಾರಿತ ಡೆಲಿವರಿ ಸಾಮಗ್ರಿಗಳಿದಾವಲ್ಲ, ಆ ಸಾಮಗ್ರಿಗಳ ಗುಡೌನ್ ಮೇಲೆ ಇದೀಗ ಒಂದು ದಿಢೀರ್ ಅಂತ ದಾಳಿ ಮಾಡಿದ್ದಾರೆ. ಯಾಕಂದ್ರೆ ನಿನ್ನೆ ಸಹ ಒಂದು ಆ್ಯಪ್ ಆಧಾರಿತ ಜಪ್ಟೋ ಒಂದು ಉಗ್ರಾಣದ ಮೇಲೆ ದಾಳಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಸ್ತುಗಳನ್ನ ಪರಿಶೀಲನೆ ಮಾಡಿದ್ರು. ಜೊತೆಗೆ ಕೆಲವಷ್ಟು ಲ್ಯಾಬ್ಗಳಿಗೆ ಸಂಗ್ರಹಣೆ ಮಾಡಿದ್ರು, ಅಂದ್ರೆ ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಲ್ಯಾಬ್ಗೆ ಕಳಿಸಿದ್ದಾರೆ. ಅದಾದ ಬಳಿಕ ನಿನ್ನೆ ತಡರಾತ್ರಿ ಸುಮಾರು ಈ ಅಧಿಕಾರಿಗಳ ಕಾರ್ಯ ಅಂದ್ರೆ ಯಾವ ಹೊತ್ತಲ್ಲಿ ಒಂದು ದಾಳಿ ಮಾಡ್ತಾರೆ ಅನ್ನೋಕ್ಕೆ ಒಂದು ಉದಾಹರಣೆ ತೋರಿಸೋದಕ್ಕೆ, ಮಧ್ಯರಾತ್ರಿ 1:30 ಸುಮಾರಿಗೆ ಈ ಒಂದು ದಾಳಿಯನ್ನ ಜೊಮ್ಯಾಟೋ ಹೈಪರ್ ಪ್ಯೂರ್ ನಲ್ಲಿ ಈ ಒಂದು ದಾಳಿಯನ್ನು ಮಾಡಿದ್ರೆ, ಅಂದ್ರೆ
ಸಕಾಲವಾರದ ಹಳ್ಳಿಯಲ್ಲಿ ಬರ್ತಕ್ಕಂಥ ಈ ಒಂದು ಉಗ್ರಾಣ, ಅಂದ್ರೆ ಬೆಂಗಳೂರು ಹೊರವಲಯದಲ್ಲಿ ಬರ್ತಕ್ಕಂಥ ಈ ಹಳ್ಳಿಯಲ್ಲಿ ಒಂದು ಉಗ್ರಾಣ ಇತ್ತು. ಆ ಒಂದು ವೇರ್ ಅವಸ್ಥೆಯಲ್ಲಿ ದಿಢೀರಾಗಿ ರಾತ್ರಿ 1:30 ಗಂಟೆಗೆ ಆಯುಕ್ತ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಒಂದು ತಂಡ ಹೋಗಿ ದಾಳಿ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತವೆ. ಅಂದ್ರೆ 146 ಕೆಜಿ ಚಿಕನ್, ಅಂದ್ರೆ ಈ ಚಿಕನ್ ಅನ್ನ ಎಲ್ಲಿಂದ ಸಪ್ಲೈ ಮಾಡ್ತಾರೆ, ಆ ಒಂದು ಸಪ್ಲೈದಾರರ FSSI ನಂಬರ್ ಇರ್ತಕ್ಕಂಥದ್ದು, ಜೊತೆಗೆ 300 ಕೆಜಿ ಅಕ್ಕಿ, ಅಂದ್ರೆ 300 ಕೆಜಿ ಅಕ್ಕಿ ಇರ್ತಕ್ಕಂಥ ಒಂದು ಪ್ಯಾಕೆಟ್ ಗಳನ್ನ ವಶವನ್ನು ಪಡಿಸಿಕೊಂಡು ಅದಕ್ಕೆ ಲೇಬಲಿಂಗ್ ಇಲ್ಲ, ಅಂದ್ರೆ ಯಾವಾಗ ಪ್ರೊಡಕ್ಷನ್ ಆಗಿದ್ದು, ಎಕ್ಸ್ಪೈರಿ ಯಾವಾಗ, ಎಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜೊತೆಗೆ ಆ ಒಂದು 20 ಕೆಜಿ ಡ್ರೈ ಫ್ರೂಟ್ಸ್ಗಳು ಅವುಗಳ ಮಿಸ್ ಲೇಬಲಿಂಗ್ ಆಗಿದ್ದು, ಜೊತೆಗೆ ಮಸಾಲಾ ಪದಾರ್ಥಗಳ ಮಿಸ್ ಲೇಬಲಿಂಗ್. ಸೊ ಈಗ ಇಷ್ಟೆಲ್ಲ ಸಮಸ್ಯೆಗಳು ಕಂಡು ಇಷ್ಟೆಲ್ಲ ಕಾನೂನು ವಿರುದ್ಧವಾಗಿ ಇಲ್ಲಿ ಅಂದ್ರೆ ಒಂದು ಮಾರಾಟವನ್ನು ಮಾಡಲಾಗ್ತಿತ್ತು ಆ್ಯಪ್ಗಳ ಮೂಲಕ. ಅದಾದ ಬಳಿಕ ಒಂದು 40ಕ್ಕೂ ಹೆಚ್ಚು ಮಾದರಿಗಳನ್ನ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಲ್ಯಾಬ್ಗೆ ಕಳಿಸಿದ್ದಾರೆ. ಜೊತೆಗೆ ನೋಟಿಸ್ ಅನ್ನು ಅಲ್ಲಿರ್ತಕ್ಕಂಥ ಒಂದು ಉಗ್ರಾಣ ಮಾಲೀಕರಿಗೆ ನೀಡಿದ್ದಾರೆ. ಮಹಾದೇವ್. ಓಕೆ ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.